ಇದೇನಿದು ವಿಚಿತ್ರವಾದ ಸುದ್ದಿ ಅಂತ ಆಶ್ಚರ್ಯ ಆಗಿದೆಯಾ? ಖಂಡಿತವಾಗಿಯೂ ನಿಜ. ರಾಜ್ಯ ಸರ್ಕಾರದ ದಿಢೀರ್ ನಿರ್ಧಾರ ಪಿಂಚಣಿದಾರರಿಗೆ ಬಿಗ್ ಶಾಕ್. ಪಿಂಚಣಿದಾರರು ಇದುವರೆಗೂ ಪಡೆಯುತ್ತಿದ್ದಂತಹ ಪಿಂಚಣಿ ರದ್ದಾಗುತ್ತೆ. ಈ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಬ್ಯಾಡ್ ನ್ಯೂಸ್ ಏನಕ್ಕೆ ಬ್ಯಾಡ್ ನ್ಯೂಸ್? ಪಿಂಚಣಿ ವಿಚಾರದಲ್ಲಿ ಬ್ಯಾಡ್ ನ್ಯೂಸ್ ಅಲ್ವಾ? ಕರ್ನಾಟಕ ರಾಜ್ಯದಲ್ಲಿರುವಂತಹ ಪಿಂಚಣಿದಾರರಿಗೆ, ಹಾಲಿ ಪಿಂಚಣಿ ಪಡೆಯುತ್ತಿರುವಂತಹ ಪಿಂಚಣಿದಾರರಿಗೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಅದು ವಿಧಾನಸಭೆಯಲ್ಲಿಂದನೇ ಬಂದಿದೆ. ಈಗ ಹಾಲಿ ವಿಧಾನಸಭಾ ಅಧಿವೇಶನ ನಡೀತದೆ. ಈ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಜಿ ಪರಮೇಶ್ವರ್ ಅವರು ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ಯಾರ್ಯಾರಿಗೆ ಬ್ಯಾಡ್ ನ್ಯೂಸ್ ಇದೆ, ಯಾರ್ಯಾರ ಪಿಂಚಣಿ ಕಟ್ಟಾಗತ್ತೆ, ಮತ್ತೆ ಮರಳಿ ಈ ಪಿಂಚಣಿಯನ್ನು ಪಡ್ಕೊಳ್ಳೋದು ಹೇಗೆ, ಯಾವೆಲ್ಲ ಕ್ರಮಗಳನ್ನು ಕೈಗೊಂಡ್ರೆ ಮತ್ತೆ ಪಿಂಚಣಿಗಳನ್ನು ಪಡ್ಕೊಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಪಿಂಚಣಿ ಹಣವನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಯಾರಿಗೆಲ್ಲ ಪಿಂಚಣಿ ಕಟ್ಟಾಗತ್ತೆ, ಸರ್ಕಾರದ ಆದೇಶ ಏನು ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ, ಕೊನೆವರೆಗೂ ನೋಡಿ. ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಸುಮಾರು 51,720 ಫಲಾನುಭವಿಗಳ ಪಿಂಚಣಿಯನ್ನು ರದ್ದುಪಡಿಸಲಾಗಿದೆ ಅಂತ ಹೇಳಿ ಕರ್ನಾಟಕ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಉತ್ತರವನ್ನು ನೀಡಿದ್ದಾರೆ. ಬರೀ 51,740 ಫಲಾನುಭವಿಗಳಲ್ಲ, ಅದ್ರ ಜೊತೆ ಇನ್ನೂ 23 ಲಕ್ಷ ಪಿಂಚಣಿದಾರರ ಪಿಂಚಣಿ ಕೂಡ ರದ್ದಾಗುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಸಾಮಾಜಿಕ ಭದ್ರತಾ ಯೋಜನಾ ಅಡಿಯಲ್ಲಿ ವಿವಿಧ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳಿಗೆ ಸುಮಾರು ಈ ವರ್ಷ ಅಂದರೆ ಇದೇ ವರ್ಷ 2026ರಲ್ಲಿ 51,720 ಜನರನ್ನು ಆಗಸ್ಟ್ 13ರವರೆಗೆ ರದ್ದುಪಡಿಸಲಾಗಿದೆ ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಸೋಮವಾರ ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯೆ ರೂಪಕಲಾ ಅವರು ಕೇಳಿದಂಥ ಪ್ರಶ್ನೆಗೆ ಉತ್ತರಿಸಿದಂತಹ ಮಾನ್ಯ ಉಪಮುಖ್ಯಮಂತ್ರಿಗಳು, ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಪಿಂಚಣಿ ಫಲಾನುಭವಿಗಳು ಹಾಗೂ APL ಫಲಾನುಭವಿಗಳ ಮಾಹಿತಿಯನ್ನು ಪಡೆದುಕೊಂಡು ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ, ಮನಸ್ವಿನಿ, ಮೈತ್ರಿ ಅಂಗವಿಕಲರ ಪಿಂಚಣಿ ಯೋಜನೆ ಅಡಿಯಲ್ಲಿ ಸುಮಾರು 23,14,544 ಸಂದೇಹಾಸ್ಪದ ಫಲಾನುಭವಿಗಳು ಅಂತ ಗುರುತಿಸಲಾಗಿದೆ. ಅವರನ್ನು ಕೂಡ ತೆಗೆಯುವಂತಹ ಹಂತದಲ್ಲಿ ಇದೆ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ಈ ಪೈಕಿ ಫಲಾನುಭವಿಗಳ ಪರಿಶೀಲನೆ ನಂತರ ಅರ್ಹರೆಂದು ಕಂಡುಬಂದಂತಹ ಫಲಾನುಭವಿಗಳನ್ನು ಪ್ರಸಕ್ತ ಸಾಲಿನ ಮಾರ್ಚ್ ತಿಂಗಳಿಂದ ಪಿಂಚಣಿ ಪಾವತಿ ಮಾಡಲಾಗ್ತಾ ಇದೆ. ಸಾಮಾಜಿಕ ಭದ್ರತಾ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಆದಾಯದ ಮಿತಿಯನ್ನು ರೂರಲ್ ಏರಿಯಾದಲ್ಲಿ 12,000 ರೂಪಾಯಿ, ನಗರದ ಏರಿಯಾದಲ್ಲಿ 17,000 ರೂಪಾಯಿಯಂತೆ ನಿಗದಿಪಡಿಸಲಾಗಿದೆ. ಆದಾಯದ ಮಿತಿಯನ್ನು 32,000 ರೂಪಾಯಿಗಳಿಗೆ ಚೇಂಜಸ್ ಮಾಡಿ ಆದೇಶ ಮಾಡಲಾಗಿದೆ ಅಂತ ಹೇಳಿ ಅದೊಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಒಂದು ವರ್ಷಕ್ಕೆ 12,000 ರೂಪಾಯಿ ಅಂತ ಹೇಳಿದ್ರೆ ತಿಂಗಳಿಗೆ 1,000 ರೂಪಾಯಿ ದುಡಿಮೆ ಮಾಡ್ತಾರೆ ಅಂದರೆ ಅವ್ರ ಜೀವನ ಏನಾಗಬೇಕು? ಅಂಥ ಕೆಟಗರಿ ಸಿಗೋದೇ ತುಂಬ ಅಪರೂಪ. 32,000 ಕೂಡ ಕಮ್ಮಿನೇ ಆಯಿತು. ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡೋಣ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಧವಾ ವೇತನ, ಇಂದಿರಾ ಗಾಂಧಿ ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಮನಸ್ವಿನಿ,
ಮೈತ್ರಿ ಯೋಜನೆಗಳ ಫಲಾನುಭವಿಗಳನ್ನು ಪರಿಶೀಲನೆಗೆ ಒಳಪಡಿಸಿದ್ದು, ಈ ಯೋಜನೆ ಅಡಿಯಲ್ಲಿ ಆದಾಯದ ಪ್ರಮಾಣ ಪತ್ರದ UDID ಕಾರ್ಡ್, ವಯಸ್ಸಿಗೆ ಸಂಬಂಧಿಸಿದ ದಾಖಲಾತಿಗಳನ್ನು ಸಂಬಂಧಪಟ್ಟ ತಾಲೂಕು ಕಚೇರಿಗೆ ಸಲ್ಲಿಸಿದಲ್ಲಿ ದಾಖಲಾತಿ ಪರಿಶೀಲಿಸಿ ಅರ್ಹತಾ ಮಾನದಂಡ ಪೂರೈಸಿದಲ್ಲಿ ಪಿಂಚಣಿ ಮರುಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ಈಗೇನು ರದ್ದಾಗಿದೆಯಲ್ಲ ಪಿಂಚಣಿ, ಅವರು ಕೂಡ ಮತ್ತೆ ಪಿಂಚಣಿ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ತಾಲೂಕು ಆಫೀಸ್ಗಳಿಗೆ ಹೋಗ್ಬಿಟ್ಟು ಆದಾಯದ ಪ್ರಮಾಣ ಪತ್ರವನ್ನು, ವಯಸ್ಸಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಸಲ್ಲಿಕೆ ಮಾಡಿದ್ರೆ ಅದನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಸಂಯೋಜನೆ ಆ್ಯಪ್ಗಳ ಮೂಲಕ ಸಂಶಯಾಸ್ಪದ ಫಲಾನುಭವಿಗಳು ಅಂತ ಏನು ಗುರುತಿಸಿದರೆ ಪಿಂಚಣಿದಾರರ ಮನೆಗೆ ಗ್ರಾಮ ಆಡಳಿತಾಧಿಕಾರಿ ಅಂದರೆ PDO ಅವರು ಭೇಟಿ ನೀಡಿ ಅಗತ್ಯ ದಾಖಲಾತಿಗಳನ್ನು ಸ್ಥಳದಲ್ಲೇ ಪಡೆದು ಪರಿಶೀಲಿಸಿ ಅರ್ಹರಿಗೆ ಪಿಂಚಣಿ ಮರುಚಾಲನೆ ಮಾಡಲು ನಿಯಮದಲ್ಲಿ ಕ್ರಮವನ್ನು ಕೈಗೊಳ್ಳಲಿದೆ. ನೀವು ತಾಲೂಕು ಆಫೀಸಿಗೆ ಹೋಗಿಲ್ಲ ಅಂದರೆ VA ಏನಿದ್ದಾರೆ, VA ಅವರನ್ನು, ಗ್ರಾಮದ ಆಡಳಿತಾಧಿಕಾರಿ VA ಇದ್ದಾರಲ್ಲ, VA ಅವರು ಮನೆಗೆ ತೆರಳಿ ಅವರಿಗೆ ದಾಖಲಾತಿ ಕೊಟ್ಟು ಅವರು ಪರಿಶೀಲನೆ ಮಾಡಿದ್ರೂ ಕೂಡ ಆಗತ್ತೆ ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳು ಇದೇ ವೇಳೆ ತಿಳಿಸಿದ್ದಾರೆ. ಇವೆಲ್ಲ ಓಕೆ. ರಾಜ್ಯ ಸರ್ಕಾರ BPL ಕಾರ್ಡ್ದಾರರಿಗೆ, ಏನು BPL ಕಾರ್ಡ್ ಇರೋರಿಗೆ ವಾರ್ಷಿಕ 1,20,000 ರೂಪಾಯಿ ಆದಾಯದ ಮಿತಿಯನ್ನು ನಿಗದಿ ಮಾಡಿದೆ. ಆದರೆ ಪಿಂಚಣಿದಾರರಿಗೆ ಮಾತ್ರ 32,000 ನಿಗದಿಪಡಿಸಿರುವುದು ಸರಿಯಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅಂತ ಆಗತ್ತೆ. BPL ಕಾರ್ಡ್ದಾರರಿಗೆ ವಾರ್ಷಿಕ ಆದಾಯ ಏನು 1,20,000 ನಿಗದಿಗೊಳಿಸಿದೆ. ಪಿಂಚಣಿದಾರರಿಗೂ ಕೂಡ 1,20,000 ರೂಪಾಯಿಯನ್ನು ನಿಗದಿಗೊಳಿಸೋದು ಬೇಕು. ಇದರಿಂದಾಗಿ ವೃದ್ಧರು ಪಿಂಚಣಿದಾರರ ಮೇಲೆ ಅವಲಂಬಿತರಾಗಿರ್ತಾರೆ, ಬಡವರು ಸಂಕಷ್ಟಕ್ಕೆ ಸಿಲುಕ್ತಾರೆ. ಆದ್ದರಿಂದ ಸಂಬಂಧಪಟ್ಟ ಸರ್ಕಾರ ಗಮನ ಹರಿಸಿ ಅಂತ ಹೇಳಿ ಸದಸ್ಯರ ರೂಪಕಲಾ ಅವರು ಆಗ್ರಹವನ್ನು ಮಾಡಿದ್ದಾರೆ. ಈ ಆಗ್ರಹಕ್ಕೆ ಪರಿಶೀಲನೆ ಮಾಡೋದಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಾದ D. ಪರಮೇಶ್ವರ್ ಅವರು ಇದೇ ವೇಳೆಯಲ್ಲಿ ತಿಳಿಸಿದ್ದಾರೆ. ಇದು ಯಾರ್ಯಾರಿಗೆ ಪಿಂಚಣಿಯಲ್ಲಿ ಲಾಸ್ ಆಗಿದೆ, ಯಾರು ಅರ್ಹತೆಯನ್ನು ಕಳ್ಕೊಂಡಿದ್ದೀರಿ, ಪಿಂಚಣಿ ರದ್ದಾಗಿದೆ, ಅವರು ತಾಲೂಕು ಕಚೇರಿ ಅಥವಾ ಗ್ರಾಮ ಲೆಕ್ಕಿಗ, ಗ್ರಾಮ ಆಡಳಿತಾಧಿಕಾರಿ ಅವರಲ್ಲಿ ಅರ್ಜಿಯನ್ನು ಸಲ್ಲಿಸಿ ಮರುಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಆದಾಯದ ಮಿತಿಯನ್ನು 32,000ದಿಂದ 1,20,000 ರೂಪಾಯಿಗೆ ಹೆಚ್ಚಳ ಮಾಡಬೇಕು. ಇದೇ ಅಧಿವೇಶನದಲ್ಲಿ, ವಿಧಾನಸಭಾ ಅಧಿವೇಶನದಲ್ಲೇ ಈ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತೀವಿ. ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಮನವಿಯನ್ನು ಮಾಡ್ಕೊಳ್ತೀವಿ. ಪಿಂಚಣಿ ರದ್ದುಪಡಿಸಿ ಸುಮಾರು 13 ಲಕ್ಷ ಅಲ್ಲ 23 ಲಕ್ಷ ಪಿಂಚಣಿದಾರರಿಗೆ ಅನ್ಯಾಯ ಆಗ್ತಾಯಿದೆ. ಈ ಅನ್ಯಾಯವನ್ನು ಸರಿಪಡಿಸಬೇಕು. ಪಿಂಚಣಿ ರದ್ದಾಗಿರೋದ್ರನ್ನ ಅರ್ಹ ಪಿಂಚಣಿದಾರರಿಗೆ ಪಿಂಚಣಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಬಡವರ ಪರವಾಗಿ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಂತ ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಎಲ್ಲ